ಫಸ್ಟ್ ಟೈಮ್ ನಾನು ದಸರಾ ಉತ್ಸವಕ್ಕೆ ಬಂದಿದ್ದು. ಅದು ಈ ಸತಿ ಮಕ್ಕಳ ದಸರಾವನ್ನು ಎರಡನೇ ಸತಿ ಒಬ್ಬ ಶಿಕ್ಷಣ ಸಚಿವನಾಗಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದೀನಿ. ಹೋದ ಸತಿ ಬಂದಾಗ ಸ್ವಲ್ಪ ಹೊಸಬಾಗಿದ್ದೆ, ಇಲಾಖೆನೂ ಕೂಡ ಹೊಸದು, ಎಲ್ಲ ವಿಚಾರಗಳು ಕೂಡ ಹೊಸದಾಗಿತ್ತು. ಆದರೆ ಒಂದು ವರ್ಷದೊಳಗೆ ಸಾಕಷ್ಟು ಬದಲಾವಣೆ ತಂದಿರತಕ್ಕಂಥದ್ದು ಹೆಮ್ಮೆ ಇದೆ. ಮತ್ತು ಸಾಕಷ್ಟು ಹಣವನ್ನು ಬೇರೆ ವತಿಯಿಂದ ತರ್ತಕ್ಕಂಥದ್ದು, ಯೋಜನೆಗಳನ್ನು ತರ್ತಕ್ಕಂಥದ್ದು ಸಾಕಷ್ಟು ಮಾಡಿದ್ದೀವಿ. 3 ಎಕ್ಸಾಮ್ ಮಾಡ್ತಕ್ಕಂಥದ್ದಿರಲಿ, ಕೆಲವನ್ನೆಲ್ಲ ಒಳಗಡೆನೂ ಕೂಡ ನಾನು ಹೇಳ್ತೀನಿ. ಇದ್ರ ಜೊತೆಗೆ ಶಿಕ್ಷಣ ಇಲಾಖೆ ಅಂದಾಗ ಶಿಕ್ಷಕರು ಬೇಕಾಗ್ತದೆ. ಭಾಳ ಸಂತೋಷ ಆಗ್ತದೆ. 12-13 ಸಾವಿರ ಜನರು, ನೀವು ಲಾಸ್ಟ್ ಟೈಮ್ ಕೇಳಿದ್ರಿ ಪ್ರಶ್ನೆ, ನಂಗೆ ನೆನಪಿದೆ. ಏನು ಸರ್ ಶಿಕ್ಷಕರೇ ಇಲ್ಲ ಅಂಥೇಳಿ, ನಂಗೆ ಸಮಯ ಕೊಡಿ, ನಾನು ಶಿಕ್ಷಕರ ನೇಮಕಾತಿಯನ್ನು ಪೂರ್ಣ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಹಂತವಾಗಿ ಅಂತ ನಿಮ್ಮ ಹತ್ರ ಮಾತಾಡಾದ್ಮೇಲೆ ಸುಮಾರು 12,500 ಸಾವಿರ ಟೀಚರ್ಸ್ ನೇಮಕಾತಿ ಆಯಿತು. ಈಗ ಮೊನ್ನೆನೂ ಕೂಡ ಇನ್ನೊಂದು 1,500 ಸಾವಿರ ಬ್ಯಾಲೆನ್ಸ್ ಇತ್ತು, ಅದು ಕೂಡ ಆಗಿದೆ. ಅದನ್ನು ನೇಮಕಾತಿಗೆ ಸ್ಟಾರ್ಟ್ ಮಾಡ್ತೀವಿ. ಮತ್ತು PUCಯಲ್ಲೂ ಕೂಡ ಒಂದು ಸುಮಾರು 900 ಟೀಚರ್ಸ್ನ ತಗೊಳ್ತಕ್ಕಂಥದ್ದು, ಫಿಸಿಕಲ್ ಎಜುಕೇಷನ್ ಟೀಚರ್ಸ್ನ ತಗೊಳ್ತಕ್ಕಂಥದ್ದು. ಅನುದಾನಿತ ಶಾಲೆಯಲ್ಲಿ 9 ವರ್ಷ ಇದೇ ಇರಲಿಲ್ಲ, ಏನು ಶಿಕ್ಷಕರು ತಗೊಂಡಿರಲಿಲ್ಲ ನೇಮಕಾತಿ. ನಾವು ಬಂದ ಮೇಲೆ 9 ವರ್ಷದನ್ನ 5 ವರ್ಷಕ್ಕೆ ತಗೊಳ್ತಕ್ಕಂಥದ್ದು ಕೆಲಸವನ್ನು ಮಾಡಿದ್ದೀವಿ. ಆ ಪ್ರಕ್ರಿಯೆಯೂ ಕೂಡ ಸ್ಟಾರ್ಟ್ ಆಗಿದೆ. ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 6,000 ಚಿಲ್ಲರೆ ಏನು ಶಿಕ್ಷಕರ ಕೊರತೆ ಇತ್ತು, ಅದು ಇವಾಗ ಸುಮಾರು 5,800 ಶಿಕ್ಷಕರನ್ನು ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಅದನ್ನು ಕೂಡ ಪೂರ್ಣ ಮಾಡಿದ್ದೀವಿ. ಅದನ್ನು ಮೊನ್ನೆ ಕಲಬುರಗಿಯಲ್ಲಿ ಏನು ಕ್ಯಾಬಿನೆಟ್ ಮೀಟಿಂಗ್ ಆಯ್ತು, ಅದು ಕೂಡ. ಮತ್ತು KPS ಶಾಲೆಗಳನ್ನು ಹೋದ ಸತಿ ಬಂದಾಗ ನಾನು ಹೇಳಿದ್ದೆ, ಜನರಲ್ ಆಗಿ KPS ಶಾಲೆಗಳನ್ನು ಮಾಡಬೇಕು ಅಂತ. ಈಗ ಅದು ಕೂಡ ಪ್ರೋಸೆಸ್ ಸ್ಟಾರ್ಟ್ ಆಯಿತು. ಒಂದು ವರ್ಷದೊಳಗೆ ಸುಮಾರು 500 KPS ಶಾಲೆಗಳನ್ನು ಶುರು ಮಾಡಿ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆಯನ್ನು, ಮತ್ತು ದ್ವಿಭಾಷಾ ಯಾಕಂದರೆ ಕನ್ನಡ ಭಾಷೆನ ಬಿಟ್ಟು ಹೋಗೋದಕ್ಕಾಗೋದಿಲ್ಲ. ಸೊ ದ್ವಿಭಾಷಾ ಮೀಡಿಯಂ ಅಂದರೆ ಇಂಗ್ಲೀಷು ಕನ್ನಡ ಮೀಡಿಯಂ ಇರತಕ್ಕಂಥ ಶಾಲೆಗಳನ್ನು LKG UKGಯನ್ನು ಮಾಡಿದ್ವಿ. ನೋಡಿ, ಹಿಸ್ಟ್ರಿ ಒಂದು ಕ್ರಿಯೇಟ್ ಮಾಡಿದ್ವಿ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ LKG UKG ಓಪನ್ ಮಾಡಿ ಕೇವಲ 41 ದಿವಸದೊಳಗೆ 43,000 ಮಕ್ಕಳು ಇವತ್ತು ಅಡ್ಮಿಷನ್ ತಗೊಂಡ್ರು ಸರ್ಕಾರಿ ಶಾಲೆಯಲ್ಲಿ. ಮತ್ತು ಭಾಳ ಹೆಮ್ಮೆ ಏನು ಅಂತ ಹೇಳಿದರೆ, ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು, ಮಾನ್ಯ ಸಿದ್ದರಾಮಯ್ಯ ಅವರ ಮೇಲೆ, ಸರ್ಕಾರದ ಮೇಲೆ ವಿಶ್ವಾಸ ಇಟ್ಕೊಂಡು, ಯಾರು ಸರ್ಕಾರಕ್ಕೆ ಅಷ್ಟು ಈಸಿಯಾಗಿ ದುಡ್ಡು ಕೊಡೋದಿಲ್ಲ. ಆದರೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಸುಮಾರು 1,591 ಕೋಟಿಯನ್ನು ಮಕ್ಕಳಿಗೆ ದಿನ ಮೊಟ್ಟೆ ಇಲ್ಲ ಚೀಕಿ ಮತ್ತು ಇಲ್ಲ ಅಂದರೆ ಬಾಳೆಹಣ್ಣು ಕೊಡ್ತಕ್ಕಂಥ 25ನೇ ತಾರೀಕು ನಾವು ಶುರು ಮಾಡಿದ್ದೀವಿ. ಅಂದರೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರೋಗ್ರೆಸ್ ಆಗಿ ಹೋಗ್ತಾ ಇದೆ, ಏನೂ ತೊಂದರೆ ಇಲ್ಲ. ಮಕ್ಕಳಿಗೆ ಒಂದು ಹಂತವಾಗಿ ಸಮಾನತೆಯ ಶಿಕ್ಷಣವನ್ನು ಕೊಡ್ತಕ್ಕಂಥದ್ರಲ್ಲಿ ಒಳ್ಳೆ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಕ್ಕಂಥದ್ದನ್ನು ನಾವು ಮಾಡ್ತೀನಿ ಅಂತಕ್ಕಂಥದ್ದು ವಿಶ್ವಾಸವನ್ನು ಕೂಡ ಇದೆ. ತುಂಬ ಬ್ಯಾಕ್ಲಾಗ್ಸ್ ಇದೆ, ಬ್ಯಾಕ್ಲಾಗ್ಸ್ನ ಸರಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಇಲ್ಲ. ಲ್ಯಾಬ್ಸ್ನೆಲ್ಲ ಈಗ ನಾವು ಬಂದ ಮೇಲೆ ಲ್ಯಾಬಿಗೆ ಸುಮಾರು 12.5 ಕೋಟಿ ಲ್ಯಾಬ್ಸಿಗೆ ಇರ್ತಕ್ಕಂಥದ್ದು ಮಾಡಿದ್ದೀವಿ. ಪ್ಲಸ್ ಎಲ್ಲೆಲ್ಲಿ ಆದರ್ಶ ಶಾಲೆಗಳು 10ನೇ ಕ್ಲಾಸ್ವರೆಗೂ ಇತ್ತು, PUC ಕಾಲೇಜಸ್ಸು ಶಾರ್ಟೇಜ್ ಇತ್ತು, ಅದನ್ನೆಲ್ಲ PUC ಕಾಲೇಜಾಗಿ ಆಟೋಮೆಟಿಕ್ ಆಗಿ ಕನ್ವರ್ಟ್ ಮಾಡಿ ಅದಕ್ಕೆ ದುಡ್ಡು ಕೂಡ ಇದೆ. ಲ್ಯಾಬ್ ಎಕ್ಸಾಮ್ ಸಂಬಂಧಪಟ್ಟಂಗೆ ಒಂದು ಸುತ್ತೋಲೆ ಏನು ನೀವು ನೋಡಿದಿರಿ, ಅದನ್ನು ಏನಾದರೂ ಸ್ವಲ್ಪ ನಿಜವಾಗ್ಲೂ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥದ್ದು ಕೆಲವು ಭಾಗದಲ್ಲಿ ಒಂದು 5% ಮಾತ್ರ ಆಗ್ತದೆ. ಹಾಗೇನಾದ್ರು ಇದ್ದರೆ ಮಕ್ಕಳಿಗೆ ತೊಂದರೆ ಆಗದೆ ಇರತಕ್ಕಂಥದ್ದು ರೀತಿಯಲ್ಲಿ ನಾವು ಮಾಡೋಣ, ಏನು ತೊಂದರೆ ಇಲ್ಲ. ಮಕ್ಕಳಿಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಮಕ್ಕಳ ದಸರಾ ಅಲ್ಲಿ ಯಾವತ್ತೂ ಅಷ್ಟೇ. ಮತ್ತು ಶಿಕ್ಷಣ ಇಲಾಖೆಯಿಂದ ತೊಂದರೆಗಳು ಎಷ್ಟೇ ಇರಲಿ, ಆದರೆ ಒಂದು ಮೇಯ್ನ್ ಮಿಸ್ಟೇಕ್ ಆಗ್ತಾ ಇದೆ. ಏನು ಅಂತ ಹೇಳಿದರೆ, ತಂದೆ ತಾಯಿಯವರು ಸಂಪೂರ್ಣವಾಗಿ ಅಡ್ಮಿಷನ್ ಆದಮೇಲೆ 6 ದಿವಸನೂ ಮಕ್ಕಳಿಗೆ ಶಾಲೆಗೆ ಕಳಿಸಿ. ಫ್ರೀ ಬುಕ್ಸ್ ಕೊಡ್ತೀವಿ, ಫ್ರೀ ಶೂಸ್ ಕೊಡ್ತೀವಿ, ಸಾಕ್ಸ್ ಕೊಡ್ತೀವಿ, ಯೂನಿಫಾರ್ಮ್ ಕೊಡ್ತೀವಿ, ಬೆಳಗ್ಗೆ ಹಾಲು ಕೊಡ್ತೀವಿ, ರಾಗಿ ಮಾಲ್ಟ್ ಕೊಡ್ತೀವಿ, ಮೊಟ್ಟೆ ದಿನ ಕೊಡ್ತೀವಿ, ಇಲ್ಲ ಚೀಕಿ ಕೊಡ್ತೀವಿ. ಇದೆಲ್ಲ ಕೊಟ್ಟ ಮೇಲೆ ಫ್ರೀ ಕರೆಂಟ್ ಕೊಡ್ತಾ ಇದ್ದೀವಿ ನಾವು ಶಾಲೆಗಳಿಗೆ. ದಯವಿಟ್ಟು ಮಕ್ಕಳನ್ನು ಬರೀ 3 ದಿವಸ ಕಳಿಸಿ, 5 ದಿವಸದೊಳಗೆ ಇನ್ನು 3 ದಿವಸ ಇಲ್ಲ 2 ದಿವಸ ರಜಾ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಶಿಕ್ಷಣ ಅನ್ನೋದು ಒಂದಾದ್ಮೇಲೆ 2, 2 ಆದಮೇಲೆ 3 ಬರುತ್ತೆ ಹೊರತು ಅದನ್ನು ಒಂದಾಗಿ ಮತ್ತೆ 3ಕ್ಕೆ ಜಂಪ್ ಮಾಡೋದಕ್ಕಾಗೋದಿಲ್ಲ. ಈ ದೇಶ ಏನಾದರೂ ಅದ್ರ ಪಾಡಿಗೆ ಅದು ಬದಲಾವಣೆ ಆಗಬೇಕು. ಇವತ್ತಿನ ಒಂದು ಗೊಂದಲದ ರಾಜಕಾರಣದೊಳಗೆ ಜಾತಿ ಧರ್ಮ ಎಲ್ಲ ಬಂದುಬಿಟ್ಟಿದೆ. ನಾನೊಬ್ಬ ಸಚಿವನಾಗಿ, ನಾನು ರಾಜಕಾರಣಿಯಾಗಿ ನಾನು ಹೇಳ್ಕೊಳ್ತೀನಿ, ಅಸಹ್ಯ ಆಗೋಗಿದೆ. ಅದೆಲ್ಲ ಹೊರಗೆ ಹೋಗಬೇಕು ಅಂತ ಹೇಳಿದರೆ ಶಿಕ್ಷಣದಿಂದ ಮಾತ್ರ ಸಾಧ್ಯ ಆಗ್ತದೆ. ದಯವಿಟ್ಟು ಮಕ್ಕಳಿಗೆ ಶಾಲೆಗೆ ಕಳಿಸಿ. ಮಾಡೋ ಕೆಲಸ ಎಲ್ಲ ಮಾಡ್ತಾರೆ. ಕಾನೂನಲ್ಲಿ ಇದೆಯಾ ರಾಜೀನಾಮೆ ಕೊಡಬೇಕಂತ ಯಾವ್ದಾದ್ರು ಕಾನೂನು ಇದೆಯಾ? ನೋಡಿದ್ದೀರಾ ನೀವು? ಎಲ್ಲಿದೆ ಕಾನೂನು?
ಎಷ್ಟು ಜನರು ಬಿಜೆಪಿ ಅವರಿಗೆ ಹೇಳಿಕೆ ಕೊಡ್ಕೊಂಡು ಎಲ್ಲ ಬಾಯ್ ಬಿಡ್ಕೋತಾ ಇದಾರಲ್ಲ, ಎಷ್ಟು ಜನರು ಬೇಲ್ ಮೇಲೆ ಇದ್ದಾರೆ, ಎಷ್ಟು ಜನರ ಮೇಲೆ FIR ಇದೆ? ಅವರೆಲ್ಲ ರಾಜಕಾರಣ ಆಗಕ್ಕೆ ಯೋಗ್ಯತೆ ಇದೆಯಾ? ರಾಜಕಾರಣದ ಬಗ್ಗೆ ಮಾತಾಡ್ತಾರಲ್ಲ ಇವರು. ಈ ದೇಶದೊಳಗೆ ಕಾನೂನು ಇದೆ ತಾನೆ, ಸಿದ್ದರಾಮಯ್ಯ ಅವರು ಅದನ್ನ ಪರಿಪಾಲಿಸ್ತಾ ಇದ್ದಾರೆ ತಾನೆ, ಅಷ್ಟೇ ಇದಕ್ಕೆ ಉತ್ತರ. ಇದನ್ನ ಬಹಳ ದೊಡ್ಡ ಚರ್ಚೆ ಮಾಡ್ತಕ್ಕಂಥದ್ದು ಅವಶ್ಯಕತೆನೇ ಇಲ್ಲ. 12 ವರ್ಷದ ಕೇಸ್ನ ತಂದು ಸ್ವಾರ್ಥಕ್ಕೆ ತಗೊಂಡು ಬಂದು ನಿಂತಾಗ ಅನಿವಾರ್ಯವಾಗಿ ಹೇಳಿಕೆಗಳನ್ನು ಕೊಡ್ತಾರೆ. ಬಿಜೆಪಿ ಅವ್ರದ್ದು ಇಷ್ಟೇ ಹೇಳ್ತೀನಿ ಕೇಳಿ, ಪ್ರಜಾಪ್ರಭುತ್ವದಲ್ಲಿ 196 ಸೀಟ್ನ ಗೆದ್ದು ರಾಜ್ಯದ ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ. ಹೆಂಗಾರ ಮಾಡಿ ಹಾಳು ಮಾಡಬೇಕು ಅಂತ ಬಿಜೆಪಿ ಅವರು ಜಾಯಮಾನದಲ್ಲಿ, ಅವ್ರ ಹಿಸ್ಟ್ರಿಯಲ್ಲಿ, ಕರ್ನಾಟಕದಲ್ಲಿ ಅವ್ರ ಸ್ವಂತ ಶಕ್ತಿ ಮೇಲೆ ಯಾವಾಗ್ಲೂ ಬಂದಿದ್ದಾರೆ? ಲೆಕ್ಕ ಕೊಡ್ತೀರಾ ನೀವು? ಇಲ್ಲ ಅಲ್ಲ, ಅವ್ರು ಇನ್ನೇನು ಕೇಳ್ತಾರೆ? ಸೊ ಪ್ರಜಾಪ್ರಭುತ್ವದ ಅರ್ಥನೇ ಗೊತ್ತಿಲ್ಲದಿರ್ತಕ್ಕಂಥ ಬಿಜೆಪಿ ಅವರಿಗೆ ನಾನು ಯಾಕೆ ಉತ್ತರ ಕೊಡಬೇಕು? ಕೊಡ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ನೋಡಿ, ಇದ್ರ ಮಧ್ಯ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ರಲ್ಲ, ಅವಾಗ ಮಾಡಬೇಕಾಯ್ತು. 12 ವರ್ಷದ ಯಾಕೆ ತಗೊಬರ್ಬೇಕಾಯ್ತು? ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿರ್ಲಿಲ್ವಾ? ಆಯ್ತು, ಯಡಿಯೂರಪ್ಪ ಅವರು ಬೇಲ್ ತಗೊಂಡು FIR ತಗೊಂಡು ಮತ್ತೆ ಚೀಫ್ ಮಿನಿಸ್ಟರ್ ಮಾಡಲಿಲ್ವ ಬಿಜೆಪಿ ಅವರು? ಎಷ್ಟು ಜನರನ್ನ ದೇಶದಲ್ಲಿ ವಾಷಿಂಗ್ ಮಿಷಿನ್ ಹಾಕಿ ತಿಕ್ಕಿ ಕಪ್ಪುಗಿರೋದನ್ನೆಲ್ಲ ಬೆಳ್ಳಕ್ ಮಾಡಿಲ್ಲ? ಉತ್ತರ ಕೊಡಬೇಕು ಅದಕ್ಕೆ. ಇದೆಲ್ಲ ಬಿಡಬೇಕು, ಈ ಚಾಳಿ ಬಿಡಬೇಕು. ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಅವಕಾಶ ಇತ್ತು, ಕೊಟ್ಟಿದ್ದಾರೆ ಒಬ್ಬರಿಗೆ, ಅವ್ರ ಕಾಲ ತಳಿಬೇಕಾಗತ್ತೆ. ಬಟ್ ವಿರೋಧ ಪಕ್ಷದಲ್ಲಿ ಇದ್ದು ಅವ್ರು ನಾವು ಇದೇ ಮಾಡ್ತೀವಿ ಅಂದ್ರೆ ಮಾಡ್ಕೊಳ್ಳಿ, ನಾವೇನು ಅವ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಬೇಡ. ನೋಡ್ರಿ, ಹಳೆ ಹಗರಣ ಅಲ್ಲ, ಯಾವುದೇ ಹಗರಣ ಇರಲಿ, ಕಾಂಗ್ರೆಸ್, ಬಿಜೆಪಿ, JDS ಯಾರೇ ಆಗಿರಲಿ, ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆಕ್ಷನ್ ತಗೋಬೇಕು. ಅದು ಸರ್ಕಾರದ ಕರ್ತವ್ಯ ಆಗ್ತದೆ. ಇಟ್ ಡಸಂಟ್ ಮ್ಯಾಟರ್ ಹೂ ಇಟ್ ಇಸ್. ಅಷ್ಟೇ ನಾನು ಹೇಳೋದು. ಅಲ್ಲ ರೀ, ನಾನು ಹೇಳ್ತಾ ಇಲ್ಲ, ಈಗ FIR ಆಗಿದೆ, ಕೋರ್ಟ್ ಮೊರೆ ಹೋಗ್ತಾರೆ, ಆಪ್ಷನ್ಸ್ ಇದೆ ಸಿದ್ದರಾಮಯ್ಯ ಅವರಿಗೆ. ಕೋರ್ಟ್ದು ಎಲ್ಲ ಆಗಲಿ, FIR ಆಗಲಿ. ನಿಜವಾಗ್ಲೂ ಅವರು ಅಪರಾಧಿ ಅಂದ್ರೆ ಅವ್ರು ತೀರ್ಮಾನ ತಗೋತಾರೆ. ನಿರಪರಾಧಿ ಅಂದ್ರೆ ಎಲ್ಲರೂ ಬಿಜೆಪಿ ಹೋಲ್ಸೇಲ್ ರಿಸೈನ್ ಮಾಡಿಬಿಡ್ತಾರ? ನೀವಿನ್ನೂ ಕೂಸೆ ಹುಟ್ಟಿಲ್ಲ, ಆಗಲೇ ನಾಮಕರಣ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗ್ರಿ? ಬಿಡಬೇಕು. ದೇಶದಲ್ಲಿ ಕಾನೂನು ಇದ್ದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಗೌರವ ಬರ್ತದೆ, ಅವಾಗ ಅದು ಸರಿ ಆಗ್ತದೆ. ಅದಕ್ಕೆ ಇಷ್ಟು ಸಾಕು. ಯಾರ್ಯಾರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೇಳ್ತಾರೆ, ಇನ್ನೂ 4 ವರ್ಷ 5 ವರ್ಷ ಇದನ್ನೇ ಮಾಡ್ಕೊಂಡು ಕೂತ್ಕೊಳ್ಳಿ ಅಷ್ಟೇ, ಇನ್ನೇನು ಮಾಡಗ. ನೋಡಿ, ನಮ್ಮ ಪಕ್ಷದೊಳಗೆ ನಾನು ಹೋಗಿ ಭೇಟಿ ಮಾಡ್ತಾ ಇರ್ತೀನಿ. ಅದಕ್ಕೆ ನೀವು ಒಂದು ಚಿತ್ರಣ ಕೊಟ್ಟುಬಿಟ್ರೆ ತಪ್ಪಾಗುತ್ತೆ. ನೋಡಿ, ಸರ್ಕಾರ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ಲೀಡರ್ಸ್ನ ನಾವು ಭೇಟಿ ಮಾಡ್ತಕ್ಕಂಥ ನಮ್ಮ ಹತ್ರ ಇರುತ್ತೆ. ನಿಮ್ಮ ಹತ್ರ ಪರ್ಮಿಷನ್ ಕೇಳಬೇಕಂತ ಏನಿಲ್ಲ. ಅದಕ್ಕೆ ಬೇರೆ ಚಿತ್ರಣ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅವರು ಮೀಟ್ ಮಾಡ್ತಾರೆ, ನಾನು ಮೀಟ್ ಮಾಡ್ತೀನಿ, ಇನ್ನೊಬ್ರು ಮೀಟ್ ಮಾಡ್ತಾರೆ, ಅವ್ರವ್ರು ಕೇಳ್ತಾರೆ, ಹಕ್ಕನ್ನು ಕೇಳ್ತಾರೆ, ಪ್ರತಿಪಾದಿಸ್ತಾರೆ. ದಟ್ ಇಸ್ ದ ಕ್ವಾಲಿಟಿ ಆಫ್ ಕಾಂಗ್ರೆಸ್. ಕೊಡ್ತಕ್ಕಂಥದ್ದು ನಿರ್ಧಾರ ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅವ್ರು ಮಾಡ್ತಾರೆ. ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಒಳ್ಳೆ ಚೆನ್ನಾಗಿ ಅವ್ರ ಅಡಿಯಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ನಿಮಗೆ ಹೇಳಿದ್ರ ಏನಂತ? ನಿರಪರಾಧಿ ಅನ್ನಕ್ಕೆ ನಿರಪರಾಧಿ ಅಂತ ಇಲ್ಲ ಅವ್ರ ಅಧಿಕಾರ ಅಂತ ಕೇಳಿರಲ್ಲ. ನಿರಪರಾಧಿ ಅಂತ 1 ವರ್ಷದೊಳಗೆ ತೀರ್ಮಾನ ಮಾಡ್ತೀನಿ, ಇವ್ರು 3 ತಿಂಗಳು ಕೊಟ್ಟಿದಾರಲ್ಲ ಅಷ್ಟರೊಳಗೆ ನಾ ಮಾಡ್ತೀನಿ ಅಂತ ಅವ್ರು ಹಂಗೆ ಹೇಳಿರಲ್ಲ. ಯಾವಾಗಲೂ ಅಷ್ಟೇ, ಹೈಕಮಾಂಡ್ ಆ ನಿಟ್ಟಿನ ಮೇಲೆ ಕಾಂಗ್ರೆಸ್ ಪಕ್ಷ ತೀರ್ಮಾನ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೋ ಅದು ಬದ್ಧವಾಗಿ ಎಲ್ಲ ಮುಖಂಡರು ಕಾರ್ಯಕರ್ತರು ಇರ್ತಾರೆ ಅಷ್ಟೇ. ಯಾರು ಬೇಕಾದ್ರೆ ಮಾಡ್ಬೋದು, ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರನ್ನ ಗೆಲ್ಸ್ಕೊಂಬರೋ ಜವಾಬ್ದಾರಿ ನನ್ನಿಂದ ಹಿಡಿದು, ಕಾರ್ಯಕರ್ತರಿಂದ ಹಿಡಿದು, ಮಾನ್ಯ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲರದ್ದು ಇರ್ತದೆ. ಗೆಲ್ಸ್ಕೊಂಬರ್ತೀವಿ. ಬೇರೆ ಪಕ್ಷ ಹೆಂಗ್ರಿ ಉತ್ತರ ಕೊಡೋಕ್ಕಾಗತ್ತೆ? ನಾನು ನೀವು ಕೇಳೋ ಪ್ರಶ್ನೆ ನನಗಿದ್ರೆ ಓಕೆ, ಬೇರೆಯವ್ರಿಗೆ ಕೇಳಿದ್ರೆ ಹೆಂಗೆ? ಕೌಂಟರ್ ಪ್ರಶ್ನೆ ಅಲ್ಲ, ನಮ್ಮ ಪಕ್ಷ ಗೆಲ್ಲಬೇಕು ಅನ್ನೋದು ಬಹಳ ಮಹತ್ವದ ಕೆಲಸ ಆಗ್ತದೆ. ಅದಕ್ಕೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಕೆಲಸ ಮಾಡ್ತೀವಿ. ಮಕ್ಕಳು ದಸರಾ ಕಾಯ್ತಾ ಇದ್ದಾರೆ. ಅಕ್ರಮ ನಿರ್ಲಕ್ಷ್ಯವಾದ್ರೆ ರಾಜಿಯೇ ಇಲ್ಲ. ವಾಲ್ಮೀಕಿ ಹಗರಣದ ಸುದ್ದಿ ಪ್ರಸಾರ ಮಾಡಿದ್ದು ನಾವೇ ಮೊದಲು. ನಮ್ಮ ಮೋಟಿವ್ ಅಚೀವ್ ಅಂತ ಹೇಳಿರೋದು. ಐತಿಹಾಸಿಕ ಸಂದರ್ಭ. ಅಯೋಧ್ಯೆಯ ಮೂಲಕ ಇಡೀ ವಿಶ್ವಕ್ಕೇನೆ ರಾಮ ನಾಮದ ಜಪ ಪಸರಿಸ್ತಾ ಇದೆ. ಮನುಕುಲದ ಸಂಕಷ್ಟ ಕೆಲವು ನಿಮಿಷಗಳಲ್ಲಿ ಎಲ್ಲವನ್ನು ಕೂಡ ಕೊಚ್ಚಿಕೊಂಡು ಹೋಗಿದೆ. ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಅಲ್ಲಿ ಬಿದ್ದಿರೋದನ್ನ ನಾವೀಗ ಅಲ್ಲಿ ನಾವು ನೋಡಬಹುದು. ನಾಡಿನ ಹಿತಕ್ಕಾಗಿ ಅಭಿಯಾನಗಳ ಸಾಲು. ನಮ್ಮ ಕಾವೇರಿಯ ಹೋರಾಟದ ವಿಚಾರವಾಗಿ ಇಡೀ ಮಂಡ್ಯ ಜಿಲ್ಲೆಯಾದ್ಯಂತ ಇವತ್ತು ಬರೋ ಮನೆಯ ಟಾಯ್ಲೆಟ್ ನ ನೀರಿದು ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆ ಅಂದ್ರೆ ನಿಮ್ಗೆ. ರೀಲ್ಸ್,
ಸೋಷಿಯಲ್ ಮೀಡಿಯಾ ಸೆನ್ಸೇಷನ್. ನಮಗ್ ಮಾಡೋ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ಕನ್ನಡಿಗರ ಮೊದಲ ಆಯ್ಕೆ ರಿಪಬ್ಲಿಕ್ ಕನ್ನಡ. ರೈತರ ಕಷ್ಟ ಏನದಂತ ತೋರಿಸಿದವ್ರಂದ್ರೆ ರಿಪಬ್ಲಿಕ್ ಕನ್ನಡ ಟಿವಿ. ಈ ರಿಪಬ್ಲಿಕ್ ಟಿವಿ ಅವರು ಇದನ್ನ ಹೊರಗೆ ತರುವಂತ ವ್ಯವಸ್ಥಾನ ಮಾಡಿ ನಮ್ಗೆ ಎಲ್ಲರಿಗೂ ಅನುಕೂಲ ಮಾಡಿಕೊಡುವಲ್ಲಿ ಯಶಸ್ವಿಯನ್ನಾಗಿದ್ದಾರೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ಉಪಮುಖ್ಯಮಂತ್ರಿ ಪಟ್ಟಕ್ಕಾಗಿ ಪ್ರತಿಭಟನೆ ನಡೆಯುತ್ತೆ, ನಟ ನಟಿಯರ ಪರವಾಗಿ ಪ್ರತಿಭಟನೆ ನಡೆಯುತ್ತೆ. ಆದರೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಯ ಬಗ್ಗೆ, ತುಳಿತಕ್ಕೆ ಒಳಗಾದವರ ಬಗ್ಗೆ, ಬಡವರ ಕಣ್ಣೀರಿನ ಬಗ್ಗೆ ಯಾರೂ ಮಾತಾಡಲ್ಲ ಅಲ್ವಾ? ಬಟ್ ಡೋಂಟ್ ವರಿ, ಇನ್ನು ಮುಂದೆ ನಾವು ಬರ್ತೀವಿ. ಅಂದಿನ ನಿಮ್ಮ ಬಿಗ್ 3 ಇನ್ನು ಮುಂದೆ ಸೂಪರ್ 3 ಪ್ರತಿದಿನ ಮಧ್ಯಾಹ್ನ 12 ಗಂಟೆಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂಪರ್ 3. ರಾಜಕೀಯದಲ್ಲಿ 1+1 ಯಾವಾಗ್ಲೂ 2 ಅಲ್ಲ. ರಾಜಕಾರಣಿಗಳ ಮಾತಿಗೆ ಅವ್ರು ಅಂದಷ್ಟೇ ಅರ್ಥ ಇರೋದೂ ಇಲ್ಲ. ವಿವಾದ, ವಿಮರ್ಶೆ, ವಿಶ್ಲೇಷಣೆ ಇಲ್ಲದೆ ರಾಜಕೀಯ ಕಂಪ್ಲೀಟ್ ಆಗಲ್ಲ. ದಿನದ ಸೆನ್ಸೇಷನಲ್ ರಾಜಕೀಯ ಸುದ್ದಿಯ ಕಂಪ್ಲೀಟ್ ರೌಂಡ್ ಅಪ್ ನಿಮಗಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 3:57ಕ್ಕೆ ಪಕ್ಕಾ ಪಾಲಿಟಿಕ್ಸ್.